ನೀವಿಲ್ಲ ಅನ್ನೋಕ್ವರೆಗೂ ಇಷ್ಟು ದಿನ ನನಗೆ ಕಾಡ್ತಾ ಇತ್ತು. ಆದರೆ ಇವಾಗ ನೀವು ಬದುಕಿದ್ದೀರಾ ಅನ್ನೋ ಖುಷಿ ವಿಚಾರ ಕೇಳಿ ನನಗೆ ಎಷ್ಟು ಧೈರ್ಯ ಬಂದಿದೆ ಗೊತ್ತಾ. ಈ ವಿಚಾರನ ನಾನು ಅಗ್ರಜಂಗೆ ಹೇಳಬೇಕು, ಅವನನ್ನು ಖುಷಿ ಪಡಿಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ಇಷ್ಟು ಬೇಗ ಬೇಡ. ನಿಮ್ಮನ್ನ ಮನೆಗೆ ಕರ್ಕೊಂಬಂದು ಡೈರೆಕ್ಟಾಗಿ ಅವನ ಮುಂದೆ ನಿಲ್ಲಿಸಿ ಇವರೇ ನಮ್ಮಪ್ಪ ಅಂತ ಹೇಳ್ತೀನಿ. ಅಪ್ಪ, ನಾನು ಇವಾಗಲೇ ಕಾಶಿಗೆ ಹೊರಡ್ತಾ ಇದ್ದೀನಿ. ನೀವು ಎಲ್ಲೇ ಇದ್ರು ಹುಡುಕಿ ಕರ್ಕೊಂಡು ಬರೋ ಜವಾಬ್ದಾರಿ. ವಿಕ್ರಮ್, ಯಾರ್ದದು ಫೋಟೋ? ಓಹ್, ಮದರ್ ಇಂಡಿಯಾ. ನಾನು ಈ ಫೋಟೋ ಕೈಯಲ್ಲಿ ಇಟ್ಕೊಂಡಿರೋದಕ್ಕೂ ನಿಮ್ಮ ಎಂಟ್ರಿಗೂ ಪರ್ಫೆಕ್ಟ್ ಸಿಂಕ್. ನೀನು ಓವರ್ ಆ್ಯಕ್ಟಿಂಗ್ ನಿಲ್ಲಿಸು. ನೋಡಿ ನೋಡಿ ನನಗಂತೂ ಸಾಕಾಗೋಗಿದೆ. ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡೋದನ್ನ ಕಲ್ತ್ಕೊ. ನೀವು ಕೇಳ್ತಿದ್ದೀರ ಅಂದಮೇಲೆ ಓವರ್ ಆ್ಯಕ್ಟಿಂಗ್ ಮಾಡೋದು ಬೇಡವಾ? ತಗೊಳ್ಳಿ ನೋಡಿ. ಇವರು ನೆನಪಿದಾರ ಮಗ? ಯಾಕೆ ಸೈಲೆಂಟ್ ಆಗ್ತದ್ರಿ? ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಇವರು ಹಾಂ, ನೀವು ಯಾರು ಇವರು? ನಿಜ ಹೇಳಿ ಮದರ್ ಇಂಡಿಯಾ, ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಆ ಫೋಟೋದಲ್ಲಿರೋರು ಯಾರು ಅಂತ ಅಂದ್ರೆ ನಿಮಗೆ ಗೊತ್ತಿಲ್ವಾ? ಅವರು ಸರ್. ಅಮ್ಮ, ಏನಾಯ್ತು ಪುಟ್ಟ? ಯಾಕೆ ಗಾಬರಿ ಆಗಿದ್ಯಾ? ಕೆಟ್ಟ ಕನ್ಸೇನಾದ್ರೂ ಬಿತ್ತಾ? ಹ್ಞೂ ಅಮ್ಮ, ವಿಕ್ಕಿ ಅವ್ರ ಅಪಾಯದಲ್ಲಿದ್ದಾರೆ. ಅವ್ರಿಗೇನೋ ಆಗ್ಬಿಡುತ್ತೆ ಅಂತ ಕೆಟ್ಟ ಕನ್ಸ್ಬಿತ್ತು. ತುಂಬ ಭಯ ಆಗ್ತಿದೆ ಅಮ್ಮ. ಅವ್ರಿಗೇನೋ ಆಗ್ಬಿಡುತ್ತೆ ಅಂತ ಅನಿಸ್ತದೆ. ಕನ್ಸಿಗೆಲ್ಲ ಯಾರಾದರೂ ಹೆದರ್ಕೋತಾರ ಮಗಳೇ? ಅಂಥದ್ದೇನೂ ಆಗಲ್ಲ, ಧೈರ್ಯವಾಗಿರೋ. ಆರ್ತಿ, ಕನ್ಸಲ್ಲಿ ಬಿದ್ದಿದ್ದೆಲ್ಲ ನಿಜ ಆಗೋದಿಲ್ಲ. ಏನೋ ಕೆಟ್ಟ ಕನ್ಸಿರ್ಬೋದು, ಮರ್ತ್ಬಿಡು. ವಿಕ್ರಾಂತ್ಗೆ ಏನೂ ಆಗೋದಿಲ್ಲ, ನೀನು ಸಮಾಧಾನವಾಗಿರು. ಅದಿರಲಿ, ಅಂಜು ಎಲ್ಲಿ? ಅವಳು ಓದ್ಕೋತಾ ಇದ್ದಾಳೆ, ನಾ ಕಳಿಸ್ತೇನೆ. ನಿದ್ದೆ ಮಾಡು. ಇಲ್ಲ, ವಿಕ್ಕಿ ಅವ್ರ ಹತ್ರ ನಾನು ಈಗಲೇ ಮಾತಾಡಬೇಕು. ಗಂಟೆ 12 ಆದರೂ ನಮ್ಮ ಆಫೀಸ್ ಕೆಲಸ ಅಂತೂ ಮುಗಿಯಲ್ಲ. ನಮ್ಮ ಧ್ರುವನ್ ಮದುವೆಯಿಂದಾಗಿ ಒಂದಷ್ಟು ಪೆಂಡಿಂಗ್ ಉಳಿದಿದೆ, ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ಇಲ್ಲ ಅಂದರೆ ಅಗ್ರಜ ಆಫೀಸಿಂದ ಓಡಿಸ್ತಾನೆ. ಈ ಟೈಮಲ್ಲಿ ಹೆಂಡತಿ ಮನೇಲಿ ಇಲ್ದಿರೋದೇ ಒಳ್ಳೇದಾಯ್ತು. ಇಲ್ಲ ಅಂದರೆ ಆರ್ತಿ ಅವರು ಪಾಪಚ್ಚೆ ನನ್ನ ಪಕ್ಕ ಕೂತ್ಕೊಂಡು ನಿದ್ದೆಗೆಡ್ತಾರೆ. ನೋಡ್ರಿ, ನನ್ನ ಹೆಂಡತಿಗೆ 100 ವರ್ಷ ಆಯ್ಸು. ಹಲೋ ಹೆಂಡತಿ, ಏನು ಇಷ್ಟೊತ್ತಲ್ಲಿ? ನಿಮ್ಗೇನೂ ಆಗಿಲ್ಲ ತಾನೆ? ಯಾಕೆ ಹೆಂಡತಿ, ಯಾಕೆ ಇಷ್ಟೊಂದು ಗಾಬರಿ ಮಾತಾಡ್ತಿದ್ದೀರಾ? ನಂಗೊಂದು ಕೆಟ್ಟ ಕನ್ಸು ಬಿದ್ದಿತ್ತು. ನಿಮ್ಮನ್ನ ಯಾರೋ ರೌಡಿಗಳು ಅಟ್ಟಾಡ್ಸ್ಕೊಂಡ್ ಬರ್ತಾ ಇದ್ರು. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಈಗಲೇ ನಿಮ್ಮನ್ನು ನೋಡಬೇಕು ಅಂತ ಅನಿಸ್ತಿದೆ. ವಾಟ್ ಇಸ್ ದಿಸ್ ಹೆಂಡತಿ?
ಕನಸಿಗೆಲ್ಲ ಇಷ್ಟೊಂದು ಹೆದರ್ಕೊಂಡು ಈ ಟೈಮಲ್ಲಿ ಕಾಲ್ ಮಾಡಿದ್ದೀರಾ? ಕೆಟ್ಟ ಕನಸುಗಳನ್ನೆಲ್ಲ ಮರ್ತು ಬಿಡ್ಬೇಕು, ವ್ಯಾಲ್ಯೂ ಕೊಡಬಾರ್ದು. ನೀವು ನನ್ನ ಜೊತೆ ಇರೋವರೆಗೂ ನನಗೇನೂ ಆಗಲ್ಲ. ಡೋಂಟ್ ವರಿ. ಗುಡ್ ನೈಟ್. ಆದರೂ ನೀವು ಹುಷಾರಾಗಿರೋದು ಒಳ್ಳೇದು ವಿಕ್ಕಿ ಅವರೇ. ಡೋಂಟ್ ವರಿ, ಕೇರ್ಫುಲ್ಲಾಗೇ ಇರ್ತೀನಿ, ಓಕೆನಾ? ಸರಿ ವಿಕ್ಕಿ ಅವರೇ, ಆದರೂ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಿದೆ. ಬೆಳಿಗ್ಗೆ ಬನ್ನಿ. ಗ್ಯಾರಂಟಿ ಬರ್ತೀನಿ. ನೀವು ಕರೆಯೋದೆಚ್ಚ, ನಾನು ಬರೋದೆಚ್ಚ. ವಿಕ್ರಾಂತ್, ಇಲ್ಲಿ ಬೇರೆ ಯಾರೂ ಇಲ್ಲ, ಎಲ್ಲ ಮನೆ ಇರ್ತಾನೆ. ಹೇಳ್ತೀನಿ ಬಿಡು. ದಿಸ್ ಇಸ್ ಟೂ ಮಚ್ ಅಗ್ರಜ, ಪ್ಲೀಸ್. ಇಷ್ಟರದ ಮುಂದೆ ಎಲ್ಲ ನೀನು ರಿವೀಲ್ ಮಾಡಬಾರ್ದು. ಪ್ಲೀಸ್ ಸುಮ್ಮನೆ ಇದ್ಬಿಡು. ಅಣ್ಣ, ಬಾವ ಇಷ್ಟೊಂದು ಕೇಳ್ಕೊತಿದ್ದಾರೆ ಅಂತಂದ್ರೆ ವಿಷಯ ಬೇರೆನೇ ಇದೆ ಅನ್ಸುತ್ತೆ. ವೇದಾಂತ್ ಪ್ಲೀಸ್ ಏನು ಅಂತ ಹೇಳ್ಬಿಡು. ಬೇಡ ಬೇಜಾರಿ, ಪಾಪ ವಿಕ್ರಾಂತ್ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾನೆ ಅಲ್ವಾ ವಿಕ್ರಾಂತ್? ಏನು ವೇದಾಂತ್ ನೀವು ತುಟಿಗೆ ತುಪ್ಪ ಹಚ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಹೇಗೆ? ಅದೇನು ಅಂತ ಹೇಳಿ ಪರವಾಗಿಲ್ಲ. ನಾನು ಕ್ರೈಮ್ ಮಾಡ್ತಾರೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಾನಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತೀನಿ. ಪ್ಲೀಸ್ ವೇದಾಂತ್, ಅದೇನು ಸೀಕ್ರೆಟ್ ಅಂತ ಹೇಳಲೇಬೇಕು. ಪ್ಲೀಸ್ 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 ಹೇಳು. ಅಗ್ರಜ ಬೇಡ ಅಗ್ರಜ, ಸುಮ್ಮನೆ ಬೇಡ ವಿಕ್ರಾಂತ್, ಮನೆ ಇರುತ್ತಾನೆ, ಅಷ್ಟೊಂದು ಕೇಳ್ಕೊಳ್ತಿದ್ದಾರೆ ಹೇಳಿದ್ರೆ. ಅಗ್ರಜ, ನಿಮ್ಮ ತಮ್ಮನ ಮಾನ ಮರ್ಯಾದಿನ ನೀನೇ ರೋಡ್ ಪಾಲ್ ಆಗ್ತಿದ್ಯಾ? ಬೇಡ ಪ್ಲೀಸ್, ಬೇಡ ಅಗ್ರಜ, ಬೇಡ ಸುಮ್ಮನೆ. ಸುಮ್ಮನೆ ಬಾಬಾ, ನಿಮ್ಗೆಲ್ಲ ಗೊತ್ತಾಗಲ್ಲ. ಹೇಳು ವೇದಾಂತ್ ಪ್ಲೀಸ್. ಹೇಳಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ಬಿಡ್ತೀವಿ ಅಷ್ಟೇ. ವೇದಾಂತ್, ನೀವು ಆಲ್ರೆಡಿ ಅರ್ಧ ಹೇಳಿದ್ದೀರಾ, ಇನ್ನರ್ಧ ಹೇಳೋದಕ್ಕೆ ಯಾಕೆ ಇಷ್ಟೊಂದು ಆಟಾಡ್ತಿದ್ದೀರಾ? ಹೇಳಿ ಪರವಾಗಿಲ್ಲ. ಬಾವಾ, ನೀವೆಲ್ಲರೂ ಸೇರಿ ನನ್ನ ಇನ್ಸಲ್ಟ್ ಮಾಡ್ತಿದ್ದೀರಾ, ಸುಮ್ಮನೆ ರೀ. ಬಾಬಾ, ನೀವೇನು ಅನ್ಕೊಂಡ್ರು ಪರವಾಗಿಲ್ಲ. ವೇದಾಂತ್, ನೀನು ಹೇಳ್ಬೇಕಂದ್ರೆ ಹೇಳ್ಬೇಕಷ್ಟೇ. ವಿಕ್ರಾಂತ್ ಚಿಕ್ಕವನಿರ್ಬೇಕಾದ್ರೆ ಐ ಥಿಂಕ್ ಮೋಸ್ಟ್ಲಿ ಫಸ್ಟ್ ಗ್ರೇಡ್ ಅನ್ಸುತ್ತೆ. ಅಗ್ರಜ ಹೇಳಿದ್ರೆ ನನ್ನ ಮೇಲೆ ಪ್ರಾಮಿಸ್. ವಿಕ್ಕಿ, ನೀನು ಸುಮ್ಮನಿರು. ಯಾವಾಗ ಚಿಕ್ಕ ಹುಡುಗರು ಥರ ಹಣೆ ಪ್ರಾಮಿಸ್ ಎಲ್ಲ ಇಟ್ಕೊಂಡು ಅವತ್ತು ಏನಾಯ್ತು ಗೊತ್ತಾ? ಬಾಬಾ, ನೀವು ಸುಮ್ಮನೆ ಕೂತ್ಕೊಳ್ಳಿ. ಸುಮ್ಮನೆ ಕೂತ್ಕೊಳ್ಳಿ ಬಾಬಾ. ಹೇಳ್ಬೇಡ ಅಗ್ರಜ ಪ್ಲೀಸ್. ವಿಕ್ರಾಂತ್ ಫಸ್ಟ್ ಗ್ರೇಡಲ್ಲಿ ಓದ್ತಿರುವಾಗ ಇವ್ರ ಸ್ಕೂಲಲ್ಲಿ ಒಂದು ದೊಡ್ಡ ಮಿಸ್ಟ್ರಿ ನಡೀತಿತ್ತು. ಏನು ಗೊತ್ತಾ, ಲಂಚ್ ಬ್ರೇಕಲ್ಲಿ ಟಿಫನ್ ಬಾಕ್ಸ್ ಓಪನ್ ಮಾಡಿದ್ರೆ ಯಾರ್ಯಾರು ಪಡ್ಡು ತರ್ತಿದ್ರು ಅವ್ರ ಪಡ್ಡುಗಳೆಲ್ಲ ಖಾಲಿ ಆಗ್ಬಿಡ್ತಾ ಇತ್ತು. ಸರಿ, ಇದು 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ತಿಂಗಳಾನ್ಗಟ್ಲೆ ಹೀಗೆ ಕಂಟಿನ್ಯೂ ಆಯಿತು. ಮಕ್ಕಳೆಲ್ಲ ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಕೊನೆಗೆ ಸೀರಿಯಸ್ ಇಶ್ಯೂ ಆದ ನಂತರ ಪೇರೆಂಟ್ ಟೀಚರ್ಸ್ ಮೀಟಿಂಗಲ್ಲಿ ಅಮ್ಮನ ಕರೆದಿದ್ದಾರೆ. ಆಗ ನಮಗೆಲ್ಲರಿಗೂ ಗೊತ್ತಾಗಿದ್ದ ಸತ್ಯ ಏನು ಅಂದರೆ, ಯಾರ್ಯಾರು ಸ್ಕೂಲಿಗೆ ಪಡ್ಡು ತರ್ತಿದ್ರು ಲಂಚ್ ಬ್ರೇಕು ಮೊದಲೇ ಅವ್ರ ಡಬ್ಬಾನ ಕದ್ದು ಎಲ್ಲ ಪಡ್ಡು ಇವನೇ ತಿಂತಿದ್ದ. ಏ ಅಮ್ಮ, ನನಗೆ ಗೊತ್ತಿಲ್ಲ ನೋಡು ಇದೆಲ್ಲ. ಎಲ್ಲ ಪಡ್ಡುಗೋಸ್ಕರನೇ. ಮೇ ಕಮಿನ್ ಸರ್? ಎಸ್. ನಿಮ್ಮನ್ನು ಯಾರೋ ನೋಡಬೇಕು ಅಂತ ಬಂದಿದ್ದಾರೆ ಸರ್. ನಮಸ್ತೆ ಸರ್. ನಮಸ್ಕಾರ. ಹೇಳಿ, ಏನು ವಿಷಯ? ಸರ್, ಈ ಸ್ಕೂಲ್ ಫೌಂಡರು ಸೂರ್ಯನಾರಾಯಣ್ ವಸಿಷ್ಠ ಅಂತ ಇದ್ದಾರಲ್ಲ, ನಾನು ಅವ್ರ ಮಗ ವಿಕ್ರಾಂತ್ ವಸಿಷ್ಠ. ಪ್ಲೀಸ್ ಕೂತ್ಕೊಳ್ಳಿ. ನೀವು ಸೂರ್ಯನಾರಾಯಣ್ ಅವ್ರ ಮಗ ಅಂತ ಕೇಳಿ ತುಂಬ ಸಂತೋಷ ಆಯಿತು. ನಿಮ್ಮ ತಂದೆಯವ್ರ ಬಗ್ಗೆ ಬಹಳ ಕೇಳಿದ್ದೀನಿ. ಅವರು ತುಂಬ ಒಳ್ಳೆಯವರಂತೆ. ಕಷ್ಟ ಅಂತ ಅವ್ರ ಮುಂದೆ ಹೋದವ್ರನ್ನ ಬರೀ ಕೈಯಲ್ಲಿ ಕಳಿಸ್ತಾ ಇರ್ಲಿಲ್ವಂತೆ. ಬಡವರು ಅಂದರೆ ತುಂಬ ಪ್ರೀತಿ ಅಂತೆ. ಸಾಕಷ್ಟು ಜನರಿಗೆ ಅವರು ಸಹಾಯ ಮಾಡಿದ್ರಂತೆ. ಅದಕ್ಕೆ ಇಡೀ ಊರೇ ಅವ್ರನ್ನ ಗೌರವಿಸ್ತಾ ಇತ್ತಂತೆ. ಅಷ್ಟೇ ಅಲ್ಲ, ಈ ಸ್ಕೂಲ್ ಇರೋ ಜಾಗ ಕೂಡ ಅವ್ರದ್ದೇ ಅಂತ. ಮುಂಚೆ ಇದ್ದ ಹೆಡ್ ಮಾಸ್ಟ್ರು ನಿಮ್ಮ ತಂದೆ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇದ್ರು. ಅವರು ನಮಗೆ 1 ಎಕರೆ ಜಾಗ ಕೊಟ್ಟಿದ್ದಾರೆ. ಇವತ್ತು ಅವ್ರ ಆಶೀರ್ವಾದದಿಂದ 100 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ. ಇಷ್ಟು ವರ್ಷ ನಮಗೆ ಈ ವಿಷಯ ಗೊತ್ತಿರಲಿಲ್ಲ ಸರ್. ನಿನ್ನೆ ಅಷ್ಟೇ ಗೊತ್ತಾಯ್ತು.
ಸರ್ ಅವ್ರ ಬಗ್ಗೆ ಬೇರೆ ಏನಾದರೂ ಗೊತ್ತಿದ್ರೆ ಹೇಳ್ಬೋದಾ? ಹಾ, ನನಗೆ ಗೊತ್ತಿರೋ ಹಾಗೆ ಸೂರ್ಯನಾರಾಯಣ ಅವರು ಈ ಬಡ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಈ ಶಾಲೆ ಹೆಸರಲ್ಲಿ FD ಇಟ್ಟಿಯಾರಂತೆ. ಪ್ರತಿ ತಿಂಗಳು ಅದರಿಂದ ಇಂಟ್ರೆಸ್ಟ್ ಬರ್ತಾ ಇದೆ. ಆ ದುಡ್ಡಿಂದ ಯಾವ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಲ್ವೋ ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದೀವಿ. ವಿಕ್ರಾಂತ್ ಅವರೇ, ನಿಮ್ಮ ತಂದೆಯವರ ದೂರದೃಷ್ಟಿ ಎಷ್ಟೋ ಜನ ಮಕ್ಕಳಿಗೆ ಬೆಳಕಾಗಿದೆ. ಅಷ್ಟೇ ಅಲ್ಲ, ಈ ಸ್ಕೂಲ್ ವಾರ್ಷಿಕೋತ್ಸವಕ್ಕೆ ನಿಮ್ಮ ತಂದೆಯವರೇ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ರಂತೆ. ಅವ್ರ ಜೊತೆಗೆ ನಿಮ್ಮ ತಾಯಿಯವ್ರನ್ನೂ ಕರ್ಕೊಂಡ್ ಬರ್ತಾ ಇದ್ರಂತೆ. ಆಮೇಲೆ ಅವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತಂತೆ. ಅದಾದ್ಮೇಲೆ ಅವ್ರ ಸಂಪರ್ಕನೇ ಕಟ್ಟಾಯ್ತು ಅಂತ ನಮ್ಮ ಹೆಡ್ ಮಾಸ್ಟರ್ ಹೇಳ್ತಾ ಇದ್ರು. ಸರ್, ನಿಮ್ಮ ತಂದೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲದ ವಿಷಯ ಇನ್ನೂ ಸಾಕಷ್ಟಿದೆ. ಕರೆಕ್ಟು ಪ್ರಜ್ವಲ್, ಹೇಗಾದರೂ ಮಾಡಿ ಅವ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ ವಿಕ್ರಾಂತ್ ಅವರೇ. ಈ ವರ್ಷ ಫ್ರೆಷರ್ಸ್ ಡೇಗೆ ನಿಮ್ಮ ಫ್ಯಾಮಿಲಿಯವ್ರನ್ನ ಯಾರನ್ನಾದ್ರೂ ಕರೆಸ್ಬೇಕು ಅಂದ್ಕೊಂಡಿದ್ವಿ. ಆದರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿರಲಿಲ್ಲ. ನೀವೇ ಇಲ್ಲಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ಸರ್, ಆ್ಯಕ್ಚುಲಿ ನಾವಿಲ್ಲಿ ಬಂದಿರೋ ವಿಚಾರ ನಾನು ನೋವಾಗಿ ಹೇಳ್ತಿಲ್ಲ ಪ್ರಜ್ವಲ್, ಖುಷಿಯಿಂದ. ಖುಷಿ ಕಣ್ಣೀರಿದೆಲ್ಲ. ಆದರೆ ಇವಾಗಿದೆಲ್ಲ ನಿಜ ಆಗ್ತಾ ಇದೆ. ಇನ್ಮೇಲೆ ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಇರ್ತಾರೆ, ಸಾಯೋವರೆಗೂ ಅವ್ರ ಜೊತೆ ಇರ್ಬೋದು ಅನ್ನೋ ಖುಷಿ ಆಗ್ತಾ ಇದೆ. ಅವ್ರಿಗೋಸ್ಕರ ಅದೇನೇ ರಿಸ್ಕ್ ಬರಲಿ ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅವ್ರಿಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀನಿ. ಪ್ಲೀಸ್ ಸರ್, ಆ ಥರ ಎಲ್ಲ ಮಾತಾಡಬೇಡಿ. ನೀವು ಇದುವರೆಗೂ ತಂದೆ ತಾಯಿ ಪ್ರೀತಿನೇ ನೋಡಿಲ್ಲ. ಅಟ್ಲೀಸ್ಟ್ ಇನ್ಮೇಲಾದರೂ ನೀವೆಲ್ಲರ ಜೊತೆ ಖುಷಿಯಾಗಿರ್ಬೇಕು. ಹೌದು ಪ್ರಜ್ವಲ್, ಆ ದಿನಕ್ಕೋಸ್ಕರ ನಾನೊಬ್ಬನೇ ಅಲ್ಲ, ಅಗ್ರಜ, ಆದ್ಯ, ಧ್ರುವ, ನಾವು 4 ಜನವು ತುಂಬ ಕಾತ್ರದಿಂದ ಕಾಯ್ತಾ ಇದ್ದೀವಿ. ಆ ದಿನ ಯಾವಾಗ ಬರುತ್ತೋ ಅಂತ ಮನಸ್ಸೆಲ್ಲ ಚಡಪಡಿಸ್ತಾ ಇದ್ದೀವಿ. ಆ ದಿನ ತುಂಬ ದೂರ ಇದೆ ಸರ್, ಆದಷ್ಟು ಬೇಗ ಬರುತ್ತೆ. ಪ್ರಜ್ವಲ್, ಹಾಗಾದರೆ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆಯಾ? ಹ್ಞೂ ಸರ್, ಎಲ್ಲ ರೆಡಿ. ಅಲ್ಲಿ ನಿಮ್ಗೆ ಗೈಡ್ ಮಾಡೋಕ್ಕೆ ಒಬ್ಬ ಇದ್ದಾನೆ. ಥ್ಯಾಂಕ್ ಯು ಪ್ರಜ್ವಲ್, ನಾನು ವೆಲ್ ಡನ್. ನಾನು ನಾಳೆನೇ ಕಾಶಿಗೆ ಹೋಗ್ತಿದ್ದೀನಿ. ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮಪ್ಪ ನಮ್ಮ ಮನೆಗೆ ವಾಪಸ್ ಕರ್ಕೊಂಡು ಬರ್ತೀನಿ. ನಾನು ಬರೋ ಅಷ್ಟರಲ್ಲಿ ಲೋಕಲ್ ನ್ಯೂಸ್ ಪೇಪರ್ ಆಫೀಸ್ಗೆ ಹೋಗಿ ನಮ್ಮಪ್ಪ ಅಮ್ಮ ಇಬ್ಬರು ಫೋಟೋನು ಕಲೆಕ್ಟ್ ಮಾಡ್ಕೊಳ್ಳಿ. ಶೂರ್ ಸರ್, ಆಗ್ಬೋದು. ಅಗ್ರಜ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹೋಗಲೇಬೇಕು. ಆದರೆ ಆರ್ತಿ ಅವ್ರ ಮಗು ಹೆತ್ತಾದ್ಮೇಲೆ ಇಡೀ ಮನೆ ಕಳೆ ಚೇಂಜ್ ಆಗುತ್ತೆ ವಿಕ್ರಾಂತ್. ನಮ್ಮೆಲ್ಲರಿಗಿಂತ ಹೆಚ್ಚಿನ ಪ್ರೆಸೆನ್ಸ್ ನಿಂದಿಲ್ಲಿರಬೇಕು. ನೀನು ಈ ಸಮಯದಲ್ಲಿ ದುಬೈಗೆ ಹೋಗ್ತೀನಿ ಅಂತ ಗಲಾಟೆ ಮಾಡ್ತಿದ್ದಿಲ್ಲ. ವಾಟ್ಸ್ ರಾಂಗ್ ವಿತ್ ಯು ಮ್ಯಾನ್? ನೋಡು, ನೀನೇನು ಜಾಸ್ತಿ ಮಾತಾಡ್ಬೇಡ. ನೀನು ಎಲ್ಲಿಗೂ ಹೋಗೋ ಹಾಗಿಲ್ಲ, ಇಲ್ಲೇ ಇರಬೇಕಷ್ಟೇ. ಅಗ್ರಜ, ನಾನು ಹೋಗಿ ಬಂದ್ಮೇಲೆ ಈ ಮನೇಲಿ ಖಂಡಿತ ಒಳ್ಳೆ ಬದಲಾವಣೆಗಳಾಗೇ ಆಗುತ್ತೆ. ಆದರೆ ನಾನೇನು ಮಾಡಲಿ, ಈ ಟೈಮಲ್ಲಿ ನಾನು ನಿನ್ನ ಹತ್ರ ನಿಜ ಹೇಳೋಕ್ಕಾಗ್ತಿಲ್ಲ. ವಿಕ್ರಾಂತ್, ಏನು ಯೋಚನೆ ಮಾಡ್ತಿದ್ದೆ ನೀನು? ಸರಿ, ನಿನಗೆ ಈ ಬಿಸ್ನೆಸ್ ಡೀಲ್ ಅಷ್ಟೊಂದು ಇಂಪಾರ್ಟೆಂಟ್ ಅನ್ಸಿದ್ರೆ ನಾನು ಸಾರ್ಥಕ್ನ ಕಳಿಸ್ತೀನಿ, ಆಯ್ತಾ? ನೀನೇನು ಯೋಚನೆ ಮಾಡಬೇಡ. ನೀನು ಆರ್ತಿ ಅವ್ರ ಜೊತೆ ನೆಮ್ಮದಿಯಾಗಿರು. ಇಲ್ಲ ಅಗ್ರಜ, ದುಬೈಗೆ ನಾನೇ ಹೋಗಬೇಕು. ಪದೇ ಪದೇ ಯಾಕೆ ಈ ರೀತಿ ಹಠ ಮಾಡ್ತಿದ್ಯಾ ವಿಕ್ರಾಂತ್? ಅಗ್ರಜ, ಈ ಪ್ರಾಜೆಕ್ಟ್ನ ನಾನು ತುಂಬ ಪರ್ಸನಲ್ ಆಗಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಹೋದ್ರೇ ಸರಿ. ನಾನು ಹೋಗಿ ಬಂದಮೇಲೆ ನೀನೇ ನನಗೆ ವೆಲ್ ಡನ್ ವಿಕ್ರಾಂತ್ ಅಂತ ಹೇಳ್ತೀಯ. ಪ್ಲೀಸ್ ಟ್ರಸ್ಟ್ ಮೀ, ನಾನು ಹೋಗಲೇಬೇಕು. ಏನೋ ವಿಕ್ರಾಂತ್, ದುಬೈಗೆ ಸಾರ್ಥಕ್ ಹೋಗ್ತಾರೆ, ನೀನು ಹೋಗೋ ಹಾಗಿಲ್ಲ. ನಾಳೆ ಸುಮ್ಮನೆ ಆರ್ತಿ ಅವ್ರ ಮನೆಗೆ ಹೋಗು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡು. ನಿನ್ನ ಗಮನ ಅಲ್ಲಿರ್ಲಿ. ಇಲ್ಲ ಅಗ್ರಜ, ನಾನು ಹೋಗಲೇಬೇಕು. ಇದೊಂದು ವಿಷಯದಲ್ಲಿ ಮಾತ್ರ ದಯವಿಟ್ಟು ಸ್ಟಾಪ್ ಮಾಡಬೇಡ, ಅರ್ಥ ಮಾಡ್ಕೊ. ಅಮೂಲ್ಯ ಅವರು ನಿಮ್ಮನ್ನ ಊಟಕ್ಕೆ ಕರೆದ್ರಂತೆ, ನೀವು ಬರಲ್ಲ ಅಂತ ಹೇಳಿದ್ರಂತೆ. ಅಮ್ಮ, ನನಗೆ ಹಸಿವಿಲ್ಲ. ಸರಿ, ಊಟ ಬೇಡ. ನಿಮ್ಗಿಷ್ಟ ಅಂತ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ದೀನಿ, ತಗೊಳ್ಳಿ, ತಿನ್ನಿ. ಅಮ್ಮ, ಅವ್ರು ಯಾರಿಗೂ ನನಗೆ ವೆಯ್ಟ್ ಮಾಡಬೇಡಿ ಅಂತ ಹೇಳಿ. ನನಗೆ ಯಾಕೋ ಮನ್ಸರಿಲ್ಲ. ನನಗೆ ಊಟ ಬೇಡ, ನೀವೆಲ್ಲ ಹೋಗಿ ಊಟ ಮಾಡ್ಕೊಳ್ಳಿ. ವೇದಾಂತ್ ಅವರೇ,
ನೀವು ತಪ್ಪು ತಿಳ್ಕೊಳ್ಳೋಣ ಅಂದರೆ ಏನಾಯ್ತು ಅಂತ ಹೇಳ್ತೀರಾ? ಹೇಳ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ಆಗತ್ತೆ. ಏನಾಯ್ತು ಅಂತ ಹೇಳಿದ್ರೆ ನನಗೆ ತೋಚಿದ್ದನ್ನ ನಾನು ಹೇಳ್ತೀನಿ. ಏನಾಯ್ತು? ಅರ್ಥ ಆಯ್ತು ಬಿಡಿ. ವಿಕ್ರಾಂತ್ ಅವರು ನಿಮ್ಮ ಮಾತು ಕೇಳಲಿಲ್ಲ ಅಂತ ನಿಮಗೆ ಬೇಜಾರು ಅಲ್ವಾ? ಇಲ್ಲಮ್ಮ, ವಿಕ್ರಾಂತ್ ಯಾವತ್ತೂ ನನ್ನ ಜೊತೆ ಈ ರೀತಿ ಬಿಹೇವ್ ಮಾಡಿರಲಿಲ್ಲ. ಅವ್ನು ಹಠ ಮಾಡ್ತಿರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಐ ಥಿಂಕ್ ಅದು ಅವನಿಗೂ ಅರ್ಥ ಆಗ್ತದೆ ದಟ್ ಹೀಸ್ ಬೀಂಗ್ ಅನ್ರೀಸನಬಲ್ ಅಂತ. ಆದರೂ ಅವನು ಯಾಕೆ ಈ ರೀತಿ ಜಗಳ ಮಾಡ್ತಿದ್ದಾನೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದು ನನಗೆ ತುಂಬ ನೋವಾಗ್ತಿರೋದು. ನನಗೆ ನಿಮ್ಮ ನೋವು ಅರ್ಥ ಆಗ್ತಿದೆ. ಇಷ್ಟು ವರ್ಷ ವಿಕ್ರಾಂತ್ ಅವರು ನಿಮ್ಮ ಮಾತು ಕೇಳ್ತಾ ಇದ್ರು. ಈಗ ಇದ್ದಕ್ಕಿದ್ದ ಹಾಗೆ ಅವ್ರು ನಿಮ್ಮ ಮಾತು ಕೇಳ್ತಿಲ್ಲ. ಇದರಿಂದ ನಿಮಗೆ ನೋವಾಗಿದೆ. ಆದ್ರೆ ನೀವು ಒಂದು ಅರ್ಥ ಮಾಡ್ಕೋಬೇಕು, ವಿಕ್ರಾಂತ್ ನಿಮ್ಗಿಂತ ಚಿಕ್ಕವರು ಅಲ್ವಾ? ಹಾಗಂತ ಹೀಗೆ ಕೊರಗ್ತಾ ಕೂತ್ಕೊಂಡ್ರೆ ಹೇಗೆ? ಅವ್ರನ್ನೆಲ್ಲ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊಂಡವ್ರು ನೀವು. ಏನೋ ತಪ್ಪು ಮಾಡ್ತಾರೆ, ಅದಕ್ಕಿಷ್ಟು ಕೋಪ ಮಾಡ್ಕೊಳ್ಳೋದಾ? ಅದಕ್ಕೆ ಅಲ್ವಾ ಅವ್ರ ಮೇಲೆ ನಾನು ಇಷ್ಟು ಪ್ರೀತಿ ಇಟ್ಕೊಂಡಿರೋದು, ಅವ್ರಿಗೂ ಅಷ್ಟು ಕೇರ್ ಮಾಡೋದು. ತುಂಬಾ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡ್ವಿ. ಆಗ್ಲಿಂದ ಇಲ್ಲಿವರೆಗೂ ಜಾಗನ ನಾನು ತಗೊಂಡಿದ್ದೀನಿ. ಇವ್ರ ಜವಾಬ್ದಾರಿನ ನಾನು ಹೊತ್ಕೊಂಡಿದ್ದೀನಿ. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡು ಬಂದಿದ್ದೀನಿ. ಇವ್ರಿಗೇನಾದ್ರೂ ಚೂರು ಹೆಚ್ಚು ಕಡಿಮೆ ಆದ್ರೂ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ. ಯಾವಾಗಲೂ ನನ್ನ ಜೊತೆನೇ ಇರಬೇಕು, ನಗರಾಗ್ತಾ ಇರಬೇಕು, ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿ ಬದುಕಬೇಕು ಅಂತ ಎಷ್ಟೆಲ್ಲ ಮಾಡ್ತೇನೆ. ಆದ್ರೆ ಇದು ಯಾವುದು ಇವ್ರಿಗೆ ಅರ್ಥ ಆಗಲ್ಲ. ಏನಾದ್ರೂ ಹೇಳಕ್ ಬಂದ್ರೆ ನಾವಿನ್ನೂ ಚಿಕ್ಕ ಮಕ್ಳು ಅಂತ ನನ್ನೇ ಪ್ರಶ್ನೆ ಮಾಡ್ತಾರೆ. ಸ್ಕೂಲು ಕಾಲೇಜ್ ದಿನಗಳಲ್ಲೂ ಏನಾದ್ರೂ ಒಂದು ಕಿತಾಪತಿ ಮಾಡ್ಕೊಂಡು ಬರೋರು. ಆಗ್ಲೂ ಕೂಡ ಎಲ್ಲ ಸಮಸ್ಯೆಗಳನ್ನ ನಾನೇ ಮುಂದೆ ನಿಂತು ಸಾಲ್ವ್ ಮಾಡಿದೆ. ಅಯ್ಯೋ, ನಾನ್ ನೋಡಿ ನಿಮಗ್ ತಿನ್ನಕ್ ಹೇಳಕ್ಕೆ ಮರ್ತು ಬಿಟ್ಟೆ. ತಗೊಳ್ಳಿ, ತಿನ್ನಿ. ನಾನು ತಿನ್ಸ್ಲಾ? ಕೂತ್ಕೊಳ್ಳಿ. ಜೂಜು ಲಾಲಿ ಜೂಜು, ಜೂಜು ಲಾಲಿ ಜೂಜು, ದೇವಕಿ ನಂದನ ಶ್ರೀ ಕೃಷ್ಣ ಬಾಲಗೆ ಜೂಜು ಲಾಲಿ ಜೂಜು, ಕಾಳಿಂಗ ಮರ್ಧನ ಪೂತನಿ ಸಂಹಾರ ಗೋಕುಲ ಬಾಲಕ ನೀ ಮಲಗು. ಹಗಲಲ್ಲಿ ನಲಿದಾಡಿ ಇರುಳಲ್ಲಿ ಕುಣಿದಾಡಿ ಜಗವರಂಜಿಪಗೊಲ್ಲ ನೀ ಮಲಗು. ಜೂಜು ಲಾಲಿ ಜೂಜು, ಜೂಜು ಲಾಲಿ ಜೂಜು.
ಇನ್ನೂ ಬರಲೇ ಇಲ್ಲ. ವೇದಾಂತ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋದ್ರು. ಅಮ್ಮು, ವಿಕ್ರಾಂತ್ ಹೋಗ್ತಿದ್ದಾನೆ ಅಂತ ವೇದಾಂತ್ ತುಂಬ ಬೇಜಾರಾಗಿದ್ದಾರೆ. ಸೊ ಸ್ವಲ್ಪ ಕನ್ವಿನ್ಸ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ಕನ್ವಿನ್ಸ್ ಮಾಡಿ ಕರ್ಕೊಂಬರ್ತಾನಿರು. ಅಗ್ರಜಂಗೆ ನನ್ನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ಅವನು ಇನ್ನೂ ಬಾಗಿಲು ತೆಗಿತಲ್ಲ. ರೌಡಿನ ನೀ ಆದರೂ ನಾನೊಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆ ಒಳ್ಳೆ ಕೆಲಸದಿಂದ ನನಗೆ ಮಾತ್ರ ಅಲ್ಲ, ಈ ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗುತ್ತೆ. ಆ ಕೆಲಸ ಮಾಡಿ ಮುಗಿಸ್ಕೊಂಡು ಬಂದಮೇಲೆ ಎಲ್ಲರೂ ಶಬಾಷ್ ಅಂತಾರೆ. ಈ ಟೈಮಲ್ಲಿ ವಿಕ್ರಾಂತ್ ಒಳ್ಳೇದಾಗಲಿ, ಹೋಗ್ಬಾ, ಗುಡ್ ಲಕ್ ಕಣೋ, ಸೇಫಾಗಿ ಹೋಗ್ಬಾ ಅನ್ನೋದ್ಬಿಟ್ಟು ಈ ಥರ ಕೋಪ ಮಾಡ್ಕೊಂಡಿದ್ದಾನಲ್ಲ, ಇದು ಸರಿನಾ? ಬಾಬಾ, ವೇದಾಂತ್ ಯಾಕೆ ಈ ಥರ ನಡ್ಕೊಳ್ತಿದ್ದಾನೆ ಅಂತ ನಂಗೊಂಚೂರು ಅರ್ಥನೇ ಆಗ್ತಿಲ್ಲ. ಅಲ್ಲ ರೌಡಿನಲ್ಲಿ, ನಾನು ಇಲ್ಲಿಂದ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಿರುತ್ತಾನೆ. ಆಲ್ ದ ಬೆಸ್ಟ್ ಹೇಳಿ ವಿಶ್ ಮಾಡ್ಬೇಕು ತಾನೆ. ವೇದಾಂತ್ ಅಂತೂ ಒಂದೊಂದ್ಸಲ ಚಿಕ್ಕ ಮಗು ಥರ ಹಠ ಮಾಡ್ತಾನೆ. ಯಾಕೆ ಅಂತಾನೆ ಅರ್ಥ ಆಗಲ್ಲ. ನೀವು ಒಳ್ಳೆ ಕೆಲಸದ ಮೇಲೆ ಹೋಗ್ತಿದ್ದೀರಾ ಅಂದಮೇಲೆ ಅಣ್ಣನಾಗೆ ನಿಂತು ನಿಮ್ಮನ್ನ ಖುಷಿಯಿಂದ ಕಳ್ಸ್ಕೊಡ್ಬೇಕು ಅಲ್ವಾ? ಅವ್ನು ನೋಡಿದ್ರೆ ರೂಮ್ ಹೋಗಿ ಸೇರ್ಕೊಂಡಿದ್ದಾನೆ. ಯಾಕೆ ಹೀಗೆ ಮಾಡ್ತಿದ್ದಾನೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅಮ್ಮು, ನೀನೊಂದ್ಸಲ ಹೋಗಿ ವೇದಾಂತನ ಕನ್ವಿನ್ಸ್ ಮಾಡ್ತೀಯ ನೋಡು. ಅಯ್ಯೋ ಅಣ್ಣ, ನಾನು ಕರೆದಿದ್ದಕ್ಕೆ ಅಣ್ಣ ತಮ್ಮನ ವಿಚಾರದಲ್ಲಿ ಮಧ್ಯೆ ಬರಬೇಡ ಅಂತ ನನಗೆ ಬೈದ್ ಕಳಿಸ್ತಾ. ಹೌದು ಬಾವ, ಅವನು ಒಂದ್ಸಲ ಹಠ ಹಿಡಿದ್ರೆ ನಾವೆಲ್ಲರೂ ಯಾರು ಇಂಪಾರ್ಟೆಂಟ್ ಅಲ್ಲ. ನನ್ನ ಲೈಫಲ್ಲಿ ಯಾವತ್ತೂ ನಿನ್ನ ಮಾತು ಮೀರಿಲ್ಲ ಅಗ್ರಜ. ಆದರೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಿನಗೆ ಬೇಜಾರು ಮಾಡಿ ನಿನ್ನ ಮಾತನ್ನ ಅವಾಯ್ಡ್ ಮಾಡಿ ಕಾಶಿಗೆ ಹೋಗ್ತಿದ್ದೀನಿ. ಬಟ್ ವಾಪಸ್ ಬರ್ತಾ ಗ್ಯಾರಂಟಿ ಅಪ್ಪನ ಕರ್ಕೊಂಡು ಬಂದೇ ಬರ್ತೀನಿ. ಆಗ ನಿನಗೆ ನನ್ನ ಮೇಲಿರೋ ಕೋಪ ಇರಲ್ಲ, ಎಲ್ಲ ಕರ್ಗೋ. ಟೇಕ್ ಕೇರ್ ಕ್ರೈಮ್ ಪಾರ್ಟ್ನರ್. ಹುಷಾರು ಕ್ರೈಮ್ ಪಾರ್ಟ್ನರ್. ಹಾಯ್. ಮದರ್ ಇಂಡಿಯಾ ಹೋಗಿ ಬರ್ತೀನಿ. ವಿಕ್ರಾಂತ್, ನೀನ್ ಬ್ರೈನಿ ಇರ್ಬೋದು, ಆದ್ರೆ ನಂದು ಕ್ರಿಮಿನಲ್ ಮೈಂಡ್. ನೀನ್ ದುಬೈಗೆ ಅಂತ ಹೇಳಿ ಕಾಶಿಗೆ ಹೋಗ್ತಾ ಇರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಹೋಗ್ತೀಯಾ ಅಷ್ಟೇ, ಆದ್ರೆ ವಾಪಸ್ ಬರಲ್ಲ. ಯಾಕೆಂದ್ರೆ ನಿನ್ನ ತಿಥಿ ಕಾರ್ಯ ಮಾಡೋದಕ್ಕೆ ಅಲ್ಲಿ ಆಗ್ಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಾಗಿದೆ. ಒಂದು ಗುಡ್ ನ್ಯೂಸ್ ಜೊತೆ ಆದಷ್ಟು ಬೇಗ ಬರ್ತೀನಿ. ಸಾರಿ ಹೆಂಡತಿ, ಅಪ್ಪ ಸಿಕ್ಕಾದ್ಮೇಲೆ ಫಸ್ಟ್ ಮೀಟ್ ಮಾಡಿದೆ ನಿಮ್ಮನ್ನ. ಅಲ್ಲಿವರೆಗೂ ಕ್ಷಮಿಸ್ಬಿಡಿ, ಇನ್ಯಾವತ್ತೂ ಈ ಥರ ಮಾಡಲ್ಲ. ನಿಮ್ಮ ತಂದೆ ಸೂರ್ಯನಾರಾಯಣ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ, ಇವಾಗಲೇ ಹೋಗ್ತಿದ್ದೀನಿ. ಅವ್ರು ಕಾಶಿಲಿದ್ದಾರೆ. ಇವರೇ ನಿಮ್ಮ ತಂದೆ ಸೂರ್ಯನಾರಾಯಣ್ ವಸಿಷ್ಠ. ತುಂಬಾ ದಿನದ ಕನಸು ಇವತ್ತು ನನ್ಸಾಗ್ತಿದೆ. ಜಾಸ್ತಿ ಏನು ಕೇಳಲ್ಲ, ಒಂದೇ ಒಂದು ಫ್ಯಾಮಿಲಿ ಫೋಟೋ ಅಷ್ಟೇ. ಆ ಫೋಟೋಲಿ ನೀವು, ಅಮ್ಮ, ಅಗ್ರಜ, ರೌಡಿನಾದ್ನಿ, ನಾನು, ಆರ್ತಿ
ಸಾರ್ಥಕ್ ಭಾವ, ಆದ್ಯ, ಧ್ರುವ, ಚೋಟನಾದ್ನಿ ಎಲ್ರೂ ಒಂದೇ ಫ್ರೇಮಲ್ಲಿ ಅಷ್ಟೇ ಅಪ್ಪ, ಇನ್ನೇನು ಕೇಳಲ್ಲ. ಇವಾಗ ನಾನು ನಿಮ್ಮ ಹುಡ್ಕೊಂಡು ಕಾಶಿಗೆ ಬರ್ತಾ ಇದ್ದೀನಿ. ಕಾಶಿಲಿ ನೀವು ಎಲ್ಲೇ ಇದ್ರು ಸರಿ, ಒಂದು ರೋಡ್ನು ಬಿಡಲ್ಲ, ಎಲ್ಲ ಹುಡುಕಾಡ್ತೀನಿ. ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನೀವು ಸಿಕ್ಕಿದ್ರೆ ಬಾಕಿ ಇರೋದು ಒಂದೇ, ಅಮ್ಮನ ಹುಡುಕ್ಬೇಕು. ಅಮ್ಮನ ಸಿಕ್ಕಿದ್ರೆ ಎಲ್ಲರೂ ಒಟ್ಟಿಗೆ ನಿಂತು ಒಂದೇ ಒಂದು ಫ್ಯಾಮಿಲಿ ಫೋಟೋ ಅಪ್ಪ. ಇಡೀ ಸೂರ್ಯನಾರಾಯಣ್ ಕುಟುಂಬ ಕಂಪ್ಲೀಟ್ ಆದಂಗೆ. ಹಲೋ ಬಾಸ್, ಎಲ್ಲಿದ್ದೀರಾ? ಇಲ್ಲೇ ಡಬಲ್ ರೋಡಲ್ಲಿ ಇದ್ದೀನಿ. ಹಾಗಾದ್ರೆ ನಾನು ಇಲ್ಲೇ ಹತ್ತಿರದಲ್ಲಿ ಇದ್ದೀನಿ ಸರ್. ನಿಮ್ಮನ್ನು ಅರ್ಜೆಂಟಾಗಿ ಮೀಟ್ ಆಗಬೇಕು. ಏನು ವಿಷಯ? ಇಲ್ಲ ಸರ್, ನಾನು ಡೈರೆಕ್ಟಾಗಿ ಬಂದು ಹೇಳ್ತೀನಿ. ಪ್ರಜ್ವಲ್, ನಾನು ವಾಪಸ್ ಬಂದಮೇಲೆ ಹೇಳೋಕ್ಕಾಗಲ್ವಾ? ಆಲ್ರೆಡಿ ನಾನು ಏರ್ಪೋರ್ಟ್ ದಾರಿಲಿದ್ದೀನಿ. ಸರ್, ಇದು ತುಂಬ ಇಂಪಾರ್ಟೆಂಟ್ ವಿಷಯ. ನಾನು ನಿಮ್ಮ ಹತ್ರ ಇವಾಗ ಮಾತಾಡಲೇಬೇಕು ಸರ್. ನಾನು ಬರ್ತೀನಿ. ಸರಿ, ಆದಷ್ಟು ಬೇಗ ಬನ್ನಿ. ಇಲ್ಲ ಡಬಲ್ ರೋಡ್ ಕಾರ್ನರ್ ಹತ್ರ ಇದ್ದೀನಿ. ಸರಿ ಸರ್, ನಾನು ಇವಾಗಲೇ ಬರ್ತೀನಿ. ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಆ ಕೆಲಸ ಆದಮೇಲೆ ನಿಮ್ಮ ಹತ್ರನೇ ಫಸ್ಟ್ ಬರ್ಸ್ಕೊಳ್ತೀನಿ. ಆ ಕೆಲಸ ಎಲ್ಲ ಸರಿಯಾಗಲಿ ಅಂತ ಆಶೀರ್ವಾದ ಮಾಡೋದು. ಹಗಲು ಈರುಳು ಎರಡು ಮರೆತೆ ನೆರಳಿ ಮಾಡ್ಬೋದಾ? ಪ್ರಜ್ವಲ್, ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ ಪ್ರಜ್ವಲ್. ನಾವು ಯಾರಿಗೋಸ್ಕರ ಇಷ್ಟು ದಿನ ಅವ್ರು ಹುಡುಕಾಡ್ತಿದ್ವೋ, ಅವ್ರು ಇಷ್ಟು ದಿನ ನಂಬರಿಲ್ಲ ಇದ್ರ. ಅಷ್ಟಕ್ಕೂ ಈ ವಿಷಯ ನಮಗೆ ಮುಂಚೆ ಯಾಕೆ ಗೊತ್ತಿರಲಿಲ್ಲ? ಆ ಅಮ್ಮನಾದ್ರೂ ನಮ್ಮ ಹತ್ರ ಹೇಳ್ಕೊಬೋದಿತ್ತಲ್ವಾ? ಅಮ್ಮ, ನಾವು ನಿಮಗೋಸ್ಕರ ಹುಡುಕ್ದಿರೋ ಜಾಗ ಇಲ್ಲ, ಕೇಳ್ದಿರೋ ಜನ ಇಲ್ಲ. ಅಂಥದ್ರಲ್ಲಿ ಮನೇಲೇ ಇದ್ಕೊಂಡು ಯಾಕಮ್ಮ ಇಷ್ಟು ದಿನ ಈ ಥರ ಆಟ ಆಡ್ಸಿದ್ರಿ? ನಿಮ್ಮ ತಾಯಿ ಯಾಕೆ ಇಷ್ಟು ದಿನ ಈ ವಿಷಯನ ಮುಚ್ಚಿಟ್ಟಿದ್ರು ಅನ್ನೋ ಪ್ರಶ್ನೆಗೆ ಉತ್ತರನೇ ಇಲ್ಲ ಸರ್. ಬಟ್ ಆ ಚಂದ್ರಕಲಾ ನಿಮ್ಮ ತಾಯಿ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದು ತುಂಬ ದುರಂತ ಅನಿಸ್ತಾ ಇದೆ ಸರ್.